ನಮಸ್ಕಾರ ಕರ್ನಾಟಕ, ನಾನು ನಿಮ್ಮೆಲ್ಲರ ಪ್ರೀತಿಯ ಯೂಟ್ಯೂಬರ್. ಗಾಡಿ ಫುಲ್ ಸೆಟಪ್ ಆಗಿದೆ. ನನ್ನ ಜಾಕೆಟ್ ಇಲ್ಲ ಇದೆ, ನಂದಿದು ಎಕ್ಸ್ಟ್ರಾ ಬ್ಯಾಗ್, ಇದರಲ್ಲಿ ಡ್ರೋನು, ಚಾರ್ಜರ್ ವಗೇರ ಇದರಲ್ಲಿದೆ. ನಾನು ಕಂಪ್ಲೀಟ್ ಪ್ಯಾಕೇಜಲ್ಲಿ ಟೈಅಪ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೊಂದು ಟ್ಯಾಂಕ್ ಬ್ಯಾಗ್ ಇದೆ, ಇದರಲ್ಲಿ ಕೆಲವು ಎಕ್ಸಸರೀಸ್ ಇದೆ, ಪವರ್ ಬ್ಯಾಂಕು, ಚಾರ್ಜರ್ಸ್ ಆ ಥರ. ಇನ್ನು ನಂದು ಇನ್ನೊಂದು ಫೋನ್ನ ಇಲ್ಲಿ ಮೌಂಟ್ ಮಾಡಿಬಿಟ್ಟಿದ್ದೀನಿ. ಇನ್ನು ನಮ್ಮ ಗ್ಯಾಂಗ್ ಇನ್ನೇನು ಬರ್ತಾಯಿದ್ದಾರೆ. ಬಂದಿದ ತಕ್ಷಣ ಇಲ್ಲಿ ನಿಲ್ಲಿಸಿ ಒಂದು ಲೈನಪ್ ಫೋಟೋ ತೊಗೊಂಡು ಇನ್ನು ನೆಕ್ಸ್ಟು ಮೀಟಪ್ ಪಾಯಿಂಟ್ಗೆ ಹೊರಡ್ತಾ ಇರೋದೆ. ಮೀಟಪ್ ಪಾಯಿಂಟ್ಗೆ ಹೋಗಿದ ತಕ್ಷಣ ನಮ್ಮ ನೆಕ್ಸ್ಟ್ ಬ್ಲಾಗ್ನ ಅಲ್ಲಿಂದ ಶುರು ಮಾಡೋಣ. ಕೊನೆಗೂ ನಮ್ಮ ರೈಡರ್ಸ್ ಎಲ್ಲ ಬಂದು ಒಂದು ಗ್ರೂಪ್ ಫೋಟೋ ತೊಗೊಂಡಿದ್ದೀನಿ ನೋಡಿ. ಇವಾಗ ಹಾಕ್ತೀನಿ ಗ್ರೂಪ್ ಫೋಟೋ. ಈಗ ಆಲ್ಮೋಸ್ಟ್ ಟೈಮ್ ಬಂದು 3:30 ಎಕ್ಸಾಕ್ಟ್ಲಿ ಹೊರಟಿದ್ದೀವಿ ನಾವು. ಇನ್ನು ಹೊಸೂರಲ್ಲಿ ಮೋಸ್ಟ್ಲಿ ಎಲ್ಲೂ ನಿಲ್ಸಲ್ಲ ನಾವು. ಇನ್ನು ಸೇಲಮಲ್ಲೇ ಅನ್ಕೊಳ್ತೀನಿ ಫಸ್ಟ್ ಸ್ಟಾಪ್ ತಗೊಳ್ಳೋದು ನಾವು. ಫೈನಲಿ ಆನ್ ದ ವೇ ಟು ಧನುಷ್ಕೋಡಿ. ಫುಲ್ ಎಕ್ಸೈಟ್ಮೆಂಟ್ ಇದೆ, ಫುಲ್ ಜೋಶ್ ಇದೆ. ಇವಾಗ ಮೈನ್ ಟಾಸ್ಕ್ ಏನಂದ್ರೆ ನಮ್ಗೆ ಬಿಸಿಲು ಬರೋದಕ್ಕಿಂತಲೂ ಮೊದಲು ನಮ್ಗೆ ಎಷ್ಟು ಕಂಫರ್ಟಬಲ್ ಆಗಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು. ಬಿಕಾಸ್ ಇದು ಸಮ್ಮರ್. ನಾರ್ಮಲ್ ಸೀಸನ್ ಅಲ್ಲೇ ನಮ್ಗೆ ತಮಿಳ್ನಾಡು ಸೈಡ್ ಹೋದ್ರೆ ಟೆಂಪರೇಚರ್ಗೆ ನಾವು ತಡ್ಕೊಳಕ್ಕಾಗಲ್ಲ. ಇನ್ನು ಈ ಸಮ್ಮರಲ್ಲಿ ಹೋಗ್ತಾ ಇದೀವಿ ನಾವು. ಇನ್ನು ನೀವೇ ಒಂದ್ಸಲಿ ಗೂಗಲ್ ಅಲ್ಲಿ ಚೆಕ್ ಮಾಡಿ ಎಷ್ಟಿದೆ ತಮಿಳ್ನಾಡಲ್ಲಿ ನಾರ್ಮಲ್ ಡೈಲಿ ಟೆಂಪರೇಚರ್ ಅಂತ. 44, 45 ಆ ತರ ಇದೆ. ಎಷ್ಟೇ ಸಮ್ಮರ್ ಆಗಿದ್ರು ನನ್ನ ಮಗಂದು ಅರ್ಲಿ ಮಾರ್ನಿಂಗ್ ಚಿಲ್ ಇದೆಯಲ್ವಾ, ಚಿಲ್ಸು, ಈ ವೆದರ್ ಎಷ್ಟು ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ, ನೆಕ್ಸ್ಟ್ ಲೆವೆಲ್, ಫುಲ್ ಚಿಲ್ ಆಗಿದೆ ವೆದರ್. ಇವಾಗ ಮೈನ್ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಸ್ಟೇಟ್ ಟು ಸ್ಟೇಟ್, ಈಗ ತಮಿಳ್ನಾಡು ಬಾರ್ಡರ್ ಅಲ್ಲಿ, ನಮ್ಮ ಬಾರ್ಡರ್ ಅಲ್ಲಿ ನಮ್ಗೆ ಏನಾದ್ರು ಚೆಕಿಂಗ್ ಅದೇನೋ ಇದ್ರೆ ನೋ ಇಶ್ಯೂ. ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲರ ಹತ್ರನೂ ಇದೆ, ಅಲ್ಲೇನು ಇಶ್ಯೂ ಆಗಿಲ್ಲ ಅಂದ್ರೆ ಸಾಕು ನಮ್ಗೆ. ಜಸ್ಟ್ ಈಗ ತಾನೇ NH14 ಹೈವೇ ರೀಚ್ ಆದ್ರಿ. ಮೋಸ್ಟ್ಲಿ ನಾವು ಕೃಷ್ಣಗಿರಿ ಕ್ರಾಸ್ ಮಾಡಿ ಒಂದು 10-20 ಕಿಲೋಮೀಟರ್ಸ್ಗೆ ಫಸ್ಟ್ ಒಂದು 5-10 ಮಿನಿಟ್ಸ್ ಟೀ ಬ್ರೇಕ್ ಏನಾದ್ರು ತಗೊಳ್ಬೋದು. ಮೂವರು ಪರ್ಫೆಕ್ಟ್ ಆಗಿ ಡ್ರೈವ್ ಮಾಡ್ತಾ ಇದ್ರಿ ಒಂದೇ ಲೈನಲ್ಲಿ. ಮುಂದೆ ಒಂದು ಗಾಡಿ, ಮಿಡಲ್ ಅಲ್ಲಿ ನಾನು, ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನಮ್ ಇನ್ನೊಂದು ಗಾಡಿ, ಇನ್ನೊಂದು ಗಾಡಿ. ನಮ್ಮ ಹೊಸ ರೈಡರ್ ಟ್ರಯಾಂಪ್ 400 ತಗೊಂಡಿದ್ದಾರೆ. ನಾವೆಲ್ಲ ಜೊತೆಲಿ ಫಸ್ಟ್ ರೈಡ್, ನಾನು ಮತ್ತೆ ಹರ್ಷ ಅಂತ. ಟ್ರಯಾಂಪ್ ಹೊಸ ಗಾಡಿ, ನಾವೆಲ್ಲ ಫಸ್ಟ್ ರೈಡ್ ಬೈಕಲ್ಲಿ. ಕಾರಲ್ಲಿ ಬೇಗ ಸುತ್ಬಿಟ್ಟಿದ್ದೀರಿ, ಬೈಕಲ್ಲಿ ಫಸ್ಟ್ ರೈಡ್. ಹೊಸ ಗಾಡಿ, ಇನ್ನೂ ಅದು ಜನವರಿಯಲ್ಲಿ ತಗೊಂಡಿದ್ದು ಅನ್ಕೊಳ್ತೇನೆ ಅದು ಗಾಡಿ. ಇನ್ನೊಂದು ಮುಂದೆ ಇರೋದು ಬಂದು ಹಿಮಾಲಯ ಪ್ರೀವಿಯಸ್ ವರ್ಷನ್. ಇದು ರೈಡರ್ ಲಕ್ಷಣ. ಸ್ಪೋರ್ಟ್ ಆಗಿ ಮಾಡ್ಬೇಕಂದ್ರು, ಲೈನಿಂದ ಲೈನಿಗೆ ಚೇಂಜ್ ಮಾಡ್ಬೇಕಂದ್ರು ಇಂಡಿಕೇಟರ್ ಅಲ್ಲಿ ಚೇಂಜ್ ಮಾಡ್ತಾ ಇದಾರೆ ನಮ್ಮ ಹುಡುಗರು. ಈ ತರ ಪ್ರೊಫೆಷನಲ್ ಆಗಿ ರೈಡ್ ಮಾಡಿದ್ರೆ 4 ಜನಕ್ಕೆ ನೋಡಿದವ್ರು ಕಲ್ತ್ಕೊಬಹುದು. ಪ್ಲಸ್ ನಮ್ ಸೇಫ್ಟಿ ಇಂಪಾರ್ಟೆಂಟ್. ಎಷ್ಟೇ ದೂರ ಟ್ರಾವೆಲ್ ಮಾಡಿದ್ರು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ಬೋದು. ಎಲ್ಲ ನಮ್ ಕ್ಲೋಸ್ ಫ್ರೆಂಡ್ ಸರ್ಕಲ್ಸ್. ಇಲ್ಲೇನೋ ದೇವಸ್ಥಾನ, ಊರಪ್ಪ ಏನೋ ಇರ್ಬೇಕು ನೋಡಿ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಲೆಫ್ಟ್ ಅಲ್ಲಿ. ಓ ಏನ್ ಗುರು, ಊರೇ ಫುಲ್ ಲೈಟಿಂಗ್ ಹಾಕ್ಬಿಟ್ಟಿದ್ದಾರೆ. ಡೈವರ್ಷನ್. ಎಲ್ಲೋದ್ರಪ್ಪ ಇವರು? ಕಣ್ಗೆ ಕಾಣಿಸು, ಅಲ್ಲಿದ್ದಾರೆ, ಆ ಲಾರಿ ಮುಂದೆ ಇದ್ದಾರೆ. ಮುಂದೆ ಕಾಣಿಸಿದೆಲ್ಲೋ ಇಲ್ಲಿ ಲೈಟ್ಸ್. ಇದೇ ಸೂಳಗಿರಿ. ಸ್ಟ್ರೈಟ್ ಹೋದ್ರೆ ಕೃಷ್ಣಗಿರಿ. ಮೋಸ್ಟ್ಲಿ ಇಲ್ಲಿಂದ ಒಂದು 20-25 ಕಿಲೋಮೀಟರ್ಸ್ ಇರುತ್ತೆ ಅನ್ಕೊಳ್ತೀನಿ ಕೃಷ್ಣಗಿರಿ. ಫೈನಲಿ ಕೃಷ್ಣಗಿರಿ ಟೋಲ್ ಬಂದ್ವಿ ನೋಡಿ. ಇದೇ ಟೋಲ್, ಕೃಷ್ಣಗಿರಿ ಟೋಲ್. ಬೈಕರ್ಸ್ಗೆ ಫ್ರೀ ಅಲ್ವಾ?
ಈಗ ಇಲ್ಲಿ ಒಂದು 2 ಮಿನಿಟ್ಸ್ ಸ್ಟಾಪ್ ಮಾಡಿ ಹಂಗೆ ಹೊರಟೋಗ್ತೇವೆ. ಇಲ್ಲಿಂದ ನಾನು ಕಂಪ್ಲೀಟಾಗಿ ನನ್ನ ಕ್ಯಾಮ್ರಾ ಮೈಕಲ್ಲಿ ಏನೂ ರೆಕಾರ್ಡೇ ಆಗಿಲ್ಲ. ಅದು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ, ಬಟ್ ಎಲ್ಲ ಕರೆಕ್ಟಾಗಿತ್ತು. ಇಲ್ಲಿಂದ ನಾನು ವಾಯ್ಸ್ ಓವರ್ ಕೊಡ್ತೀನಿ, ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಒಂದು ದೊಡ್ಡ ಇನ್ಸಿಡೆಂಟ್ ನಡೀತು, ಅದೇನಂತ ನೋಡೋಣ ಬನ್ನಿ. ನಾನು ಆಗ್ತಾನೆ ಒಂದು 30 ಸೆಕೆಂಡ್ಸಿಂದ ನಾನು ಕ್ಯಾಮ್ರಾ ಆಫ್ ಮಾಡಿದೆ. ನಾನು ಕ್ಯಾಮ್ರಾ ಆಫ್ ಮಾಡಿ ನಾನು ಇಬ್ಬರೂ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದು ನಾನು ಮಿರರಲ್ಲಿ ನೋಡ್ತೀನಿ, ಈ ಮೇಲೆ ಏನು ಗಾಡಿ ಕೆಳಗೆ ಬಿದ್ದು ರೋಡ್ ಫುಲ್ಲು ಫೈರ್ ಕಾಣಿಸ್ತಿತ್ತು. ನಾನು ಸಡನ್ನಾಗಿ ಒಂದು ಸೆಕೆಂಡ್ ಗಾಬರಿಯಾಗಿ ಮುಂದೆ ಒಂದು ಯೂಟರ್ನ್ ಮಾಡ್ಕೊಂಡು ಬಂದು ನಾನು ರೈಟ್ ಸೈಡಲ್ಲಿ ಗಾಡಿ ನಿಲ್ಲಿಸ್ದೆ. ನೀನು ಗಾಡಿ ನೋಡಿ ನಾನು ರೈಟ್ ಸೈಡಲ್ಲಿದೆ. ಬಂದು ಏನಾಯ್ತಪ್ಪ ಅಂತ ನೋಡಿದೆ, ಇಬ್ಬರಿಗೂ ಏನೂ ಆಗ್ತಿರ ಮೇಜರ್ ಆಗಿ ಇಬ್ಬರಿಗೂ ಗಾಯಗಳೇನೂ ಆಗಿರಲಿಲ್ಲ. ಜಸ್ಟ್ ನೀಯಲ್ಲಿ ಸ್ವಲ್ಪ ಸ್ಕ್ರಾಚ್ ಆಗಿತ್ತು, ಸ್ಕಿನ್ ವೇರ್ ಔಟ್ ಆಗಿತ್ತು ಅಷ್ಟೇ. ಬಿಕಾಸ್ ಇಬ್ಬರು ಗೇರ್ಸ್ ಹಾಕಿದ್ರು, ಜಾಕೆಟ್ಸ್ ಹಾಕಿದ್ರು, ಹೆಲ್ಮೆಟ್ ಹಾಕಿದ್ರು, ಸೊ ಏನೂ ಆಗಿರಲಿಲ್ಲ. ಗಾಡಿಗೆ ಸ್ವಲ್ಪ ಸ್ಕ್ರಾಚಸ್ ಆಗಿತ್ತು, ಅದು ಬಿಟ್ಟರೆ ಮೇಜರ್ ಆಗಿ ಏನು ಇಶ್ಯೂ ಏನಾಗಿರಲಿಲ್ಲ. ಗಾಡಿಯಲ್ಲಿ ಏನಕ್ಕೆ ಅದು ಆಕ್ಸಿಡೆಂಟ್ ಆಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ಇಲ್ಲಿ ಮುಂದೆ ನಮಗೆ ಇದು ಬಂದು ಆ್ಯಕ್ಚುಲಿ ಟ್ಯೂಬ್ಲೆಸ್ ಟೈರ್ ಅಲ್ಲ, ಟ್ಯೂಬ್ ಟೈರು ಹಿಮಾಲಯನು. ಅದು ಟ್ಯೂಬ್ ಮಿಡಲಲ್ಲಿ ಒಂದು ಈ ರಿಮ್ ಮೇಲೆ ಟ್ಯೂಬ್ ಕೆಳಗಡೆ ಒಂದು ರಬ್ಬರ್ ಹಾಕಿರ್ತಾರೆ. ಆ ರಬ್ಬರ್ ನಮ್ಗೆ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಸೈಡಿಗೆ ಬಂದುಬಿಟ್ಟಿತ್ತು. ಸೈಡಿಗೆ ಬಂದು ಅದು ಫೋಕ್ಸ್ ಹೋಗಿ ಟ್ಯೂಬಿಗೆ ಚುಚ್ಕೊಂಡು ಒಳಗಡೆಯಿಂದ ಅದು ಬರ್ಸ್ಟ್ ಆಗಿ ಕಂಪ್ಲೀಟಾಗಿ ಇಬ್ಬರು ಬಿದ್ದೋದು. ಹಿಂದೆ ಯಾವುದು ಗಾಡಿ ಇರಲಿಲ್ಲ, ಲಕ್ಕಿಲಿ ಇಬ್ಬರು ಬಚಾವಾದರೆ ಏನೂ ಆಗಿರಲಿಲ್ಲ. ಹಾಗೆ 2 ಮಿನಿಟ್ಸ್ ಒಳಗಡೆ ನಮಗೆ ಹೈವೇ ಪೆಟ್ರೋಲಿಂಗ್ ಗಾಡಿ ಬಂತು. ಅವ್ರು ನಮಗೆ ಹೆಲ್ಪ್ ಮಾಡಿದ್ರು. ಆ್ಯಕ್ಚುಲಿ ಮುಂದೆ ಒಂದು 600 ಮೀಟರ್ಸ್ ಅಲ್ಲಿ ಒಂದು ಟೈರ್ ಅಂಗಡಿ ಇದೆ, ಅಲ್ಲೋಗಿ ರೆಸ್ಟ್ ಮಾಡಿ ಅವರು ಹೆಲ್ಪ್ ಮಾಡ್ತಾರೆ ನಿಮಗೆ ಅಂತ ಕಳಿಸಿದ್ರು. ಸರಿ, ಅಂಗಡಿ ಎಷ್ಟು ದೂರ ಇದೆ ಅಂತ ನಾನು ಮುಂದೆ ಬಂದು ನೋಡಿದೆ. ಇಲ್ಲೊಂದು ಶಾಪ್ ಇತ್ತು ಲೆಫ್ಟಲ್ಲಿ, ಅದು ಕ್ಲೋಸ್ ಆಗಿತ್ತು ಅಂತ ಮುಂದೆ ಇನ್ನೊಂದು ಟೀ ಅಂಗಡಿ ಕಾಣಿಸ್ತು. ಅಂಗಡಿ ಹತ್ರ ಬಂದೆ. ಅಂಗಡಿ ಹತ್ರ ಬಂದು ನಾನು ಅವ್ರನ್ನ ಕೇಳಿದೆ, ಮುಂದೆ ಅಂಗಡಿ ಬೇರೆ ಯಾವುದಾದ್ರೂ ಇದೆ ಟೈರ್ ಅಂಗಡಿ ಅಂತ. ಅವರು ಮುಂದೆ ಇನ್ನೊಂದು 300-400 ಮೀಟರ್ಸ್ ಮುಂದೆ ಕಡೆ ಇನ್ನೊಂದಿದೆ ಅಂತ ಹೇಳಿದ್ರು. ನಾನು ಸರಿ ಅಂತ ಅಲ್ಗೋಡೋಣ ಅಂತ ರಿಟರ್ನ್ ಮತ್ತೆ ಅಲ್ಗೋದೆ. ಮುಂದೆ ಅವ್ರು ಹೇಳಿದ ಅಂಗಡಿ ಸಿಕ್ತು. ಈ ಅಂಗಡಿ ಹತ್ರ ಏನು ಇನ್ಸಿಡೆಂಟ್ ಆಯಿತು ಅಂದರೆ, ಆಲ್ಮೋಸ್ಟ್ ಬೆಳಗ್ಗೆ ಒಂದು 5 o'clock ಆಗಿತ್ತು ಟೈಮು. ಇನ್ನು ನಾನು ಹೋಗಿ ಅವ್ರನ್ನ ಎಬ್ಬಿಸೋಣ ಅಂತ ಟ್ರೈ ಮಾಡಿದೆ. ಎಷ್ಟು ಕರೆದ್ರೂ ಅವ್ರು ಎದ್ದೇಳ್ತಾನೆ ಇಲ್ಲ. ಮೇಲೆ ಒಂದು ನಂಬರ್ ಇತ್ತು, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ನನ್ನ ಮುಂದೆನೇ ಕಾಣಿಸ್ತಾ ಇದ್ದಾರೆ, ಫೋನ್ ಎತ್ಕೊತಾ ಇದ್ದಾರೆ, ಸೈಲೆಂಟ್ ಮಾಡ್ಬಿಟ್ಟು ಮಲ್ಕೊತಾ ಇದ್ದಾರೆ. ನಾನು ಎಷ್ಟೇ ಬರ್ಸಿದ್ರು ಅವ್ರು ಎದ್ದೇಳ್ತಾನೆ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ದಿರ ನನಗೂ ತಲೆಗೆಟ್ಟೋಗಿ ಮತ್ತೆ ನಾನು ವಾಪಸ್ ಅವ್ರ ಹತ್ರ ಹೋದೆ. ಇವ್ರು ಎಷ್ಟೇ ಬರ್ಸಿದ್ರು ಎದ್ದೇಳ್ತಾ ಇಲ್ಲ, ಏನು ಗುರು ಮಾಡೋದು? ಮೂವರು ಒಂದೊಂದು ರೌಂಡು ಎಕ್ಸ್ಚೇಂಜ್ ಮಾಡ್ಕೊಂಡು ಗಾಡಿ ತಳ್ಳೋಣ ಅಂತ ನಾನು ರಿಟರ್ನ್ ಮತ್ತೆ ಗಾಡಿಯಲ್ಲಿ ಹೋಗಿ ನಾನು ಗಾಡಿ ತಳ್ಳೋ ಸ್ಟಾರ್ಟ್ ಮಾಡಿದೆ. ಲೆಫ್ಟ್ ಸೈಡ್ ಹ್ಯಾಂಡಲ್ ಬಾರು ಅದು ಬೆಂಡಾಗಿ ಹೋಗಿತ್ತು. ಅದನ್ನು ಕಂಫರ್ಟಬಲಾಗಿ ತಳ್ಳೋಕ್ಕೂ ಹೋಗ್ತಾ ಇರಲಿಲ್ಲ, ಫುಲ್ ಶೋಲ್ಡ್ರ್ ಪೈನ್ ಬರ್ತಿತ್ತು. ಹಾಗೆ ತಳ್ಕೊಂಡು ಮುಂದೆ ಹೋಗ್ತಿದ್ವಿ. ನೆಕ್ಸ್ಟ್ ಏನಾಯಿತು ಅಂದರೆ, ನಮಗೆ ಆಲ್ಮೋಸ್ಟ್ ಬೆಳಗ್ಗೆ ಇನ್ನೂ 5 ಗಂಟೆ ಆಗಿತ್ತು ಅಷ್ಟೇ. 5 ಗಂಟೆಯಿಂದ ನಮಗೆ 9 ಗಂಟೆವರೆಗೂ ನಮಗೆ ಯಾವುದೇ ಟೈರ್ ಶಾಪ್ಸು ಶೋರೂಮ್ಸ್ ಓಪನ್ ಇರಲಿಲ್ಲ. ನಾವು ಹೋಗಿದ್ದು ಅಂಗಡಿ ಹತ್ರನೂ ಅವ್ರ ಹತ್ರ ಟ್ಯೂಬ್ ಅವೈಲೇಬಲ್ ಇರಲಿಲ್ಲ. ಸೊ 9 o'clockವರೆಗೂ ನಾವು ವೆಯ್ಟ್ ಮಾಡಲೇಬೇಕಿತ್ತು. ಮೇಲೆ ಸುತ್ತೆ ನಾಯಿ ಸುತ್ತಂಗೆ ಕೊನೆಗೂ ಇದು ಹೀರೋ ಶೋರೂಮ್ ಅಂತ ಒಂದು ಐತೆ, ಆಲ್ ಅಪ್ಡೇಟ್. ಅವರು ಒಂದು 4-5 ಕಿಲೋಮೀಟರ್ಸ್ ದೂರದಲ್ಲಿದ್ದಾರೆ. ಅಲ್ಲಿ ಗಾಡಿ ನಿಲ್ಲಿಸಿದ್ರಲ್ಲ ಅಲ್ಲಿದ್ದಾರೆ. ನಾನು ಒಂದು 4-5 ಕಿಲೋಮೀಟರ್ಸ್ ಸ್ವಲ್ಪ ಊರ ಕಡೆ ಬಂದಿದ್ದೀನಿ. ಇಲ್ಲೊಂದು ಶಾಪಲ್ಲಿ ಕೇಳಿದೆ ಸಿಗುತ್ತಾ ಅಂತ. ಅದು ಟ್ಯೂಬು 120/90 ಸೆಗ್ಮೆಂಟು. ಅವರು ನಮ್ಮ ಹತ್ರ ಇಲ್ಲ, ಅರೇಂಜ್ ಮಾಡ್ಕೊಡ್ತೀನಿ ಅಂತ ಊರೊಳಗಡೆ ಹೋದರು. ಪಾಪ ಅವರು ಮಲಗಿದ್ದವ್ರು ನೆಬರ್ಸ್ ಕಳಿಸ್ದೆ ಹೋದರು. 1/2 hour ಬರ್ತೀನಿ ಅಂತ. ನಾನಿಲ್ಲಿ ಅವರ ಅಂಗಡಿ ಹತ್ರ ಕಾಯ್ಕೊಂಡು ಕೂತಿದ್ದೀನಿ. ನೋಡೋಣ, ಟೈರ್ ಇನ್ ಕೇಸ್ ಬಂದರೆ ಅಪ್ಡೇಟ್ ಮಾಡ್ತೀನಿ ನಾನು. ಪಂಚರ್ ಹಾಕ್ಸೋಣ ಅಂತ ನಿಂತಿದ್ವಿ. ಪಕ್ಕದಲ್ಲಿ ನೋಡಿದ್ರೆ ಮೈನ್ ರೋಡಲ್ಲಿ ಓಡಾಡ್ತಾ ಐತೆ ನವಿಲು. ಏನು ಕ್ರೇಜಿ ಗುರು. ಏನು ಕ್ರೇಜಿ ಆಗಿದೆ ನೋಡಿ ನವಿಲು. ಮೈನ್ ರೋಡಲ್ಲಿ ಓಡಾಡ್ತಾ ಇದೆ. ನಾವಿಲ್ಲಿ ಪಂಚರ್ ಹಾಕ್ಸ್ಕೊಂಡು ನಿಂತಿದ್ದೀವಿ. ಇಲ್ಲಿಂದ ಹಿಂಗೆ ನಡ್ಕೊಂಡು ಬರ್ತಾ ಇದೆ. ಇವಾಗ ಇನ್ನೊಂದು ಟ್ವಿಸ್ಟ್ ಏನು ಕೊಟ್ಟರು ಅಂದರೆ, ಇಲ್ಲಿ ಬಂದರೆ ಟೈರ್ನ ಫುಲ್ಲು ಇಲ್ಲಿ ನೋಡಿ ಬೆಚ್ಚಿ ಫುಲ್ಲು ಆಪ್ರೇಷನ್ ಮಾಡಿ ಇಕ್ಕಿದ್ದಾನೆ. ಬಿಚ್ಚಿದಾದ್ಮೇಲೆ ಟೈರ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಏನು ಮಾಡೋದು ಇವಾಗ? ಟೈರ್ ಅಲ್ಲ, ಟ್ಯೂಬ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇವಾಗ 9-10 ಗಂಟೆವರೆಗೂ ಅಂದರೆ ನಮ್ಗೆ ಆಲ್ಮೋಸ್ಟ್ 3-4 hours ವೇಸ್ಟ್ ಆಗುತ್ತೆ. 5 ಗಂಟೆಯಿಂದ ವೆಯ್ಟ್ ಮಾಡಿದ್ದಕ್ಕೆ ಇವಾಗ ಟೈಮು 9:15 ಈ ಟ್ಯೂಬ್ ಸಿಕ್ಕಿದೆ. ಇವಾಗ ಫಿಟ್ ಮಾಡಿಬಿಟ್ಟು ಇನ್ನು ಹೋಗ್ತಾ ಇರೋದು ನಾನ್ ಸ್ಟಾಪ್. ಟೈಮ್ ಆಲ್ಮೋಸ್ಟ್ 10 ಗಂಟೆ. ಅಲ್ಲಿ ನೋಡಿ ಇನ್ನೂ ವರ್ಕ್ ನಡೀತಾನೆ ಇದೆ. ಇಲ್ಲಿ ಯಾವ ಶೆಡ್ ಇತ್ತು, ಗಾಡಿ ಇನ್ನೆಲ್ಲ ಅಲ್ಲಿ ಪಾರ್ಕ್ ಮಾಡಿಕೊಂಡು ಅಲ್ಲಿ ನಮ್ಮ ರೈಡ್ರ್ ಮಲ್ಕೊಂಡು
ಇನ್ನೇನು ಮುಗೀತು ವರ್ಕು, ಹೊರಡೋದೇ ಈಗ. ಫೈನಲಿ ಎಲ್ಲ ಕೆಲಸ ಮುಗೀತು ಕಂಪ್ಲೀಟಾಗಿ. ಇನ್ನು ಗಾಡಿ ಇನ್ನೊಂದ್ಸಲಿ ಕ್ಲೀನಾಗಿ ಚೆಕ್ ಮಾಡಿಕೊಡ್ರಿ, ಏನೋ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದ್ಮೇಲೆ ಇನ್ನು ಮೂವ್ ಆದ್ರಿ. ಇಲ್ಲಿ ಮುಂದೆ ನೋಡಿ ಫುಲ್ ಕಂಪ್ಲೀಟ್ ನೇಚರು ಏನು ಕ್ರೇಜಿ ಆಗಿದೆ. ಈ ನೇಚರ್ ಮಧ್ಯ ಈ ಬಿಸಿಲಿಗೆ ಏನೂ ಗೊತ್ತಾಗಲ್ಲ, ಆರಾಮಾಗಿ ಹೊಟ್ಟೋಗ್ಬೋದು, ಆ ಥರ ಇದೆ ನೇಚರು, ಫುಲ್ ಬ್ಯೂಟಿಫುಲ್ಲು. ಇನ್ನು ನೆಕ್ಸ್ಟ್ ನಾವು ಸ್ಟಾಪ್ ತೊಗೊಳೋದು ಬಂದರೆ ಇನ್ನು ಸೇಲಮಲ್ಲಿ KFC ಸ್ಟಾಪ್ ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ಇನ್ನು ಬನ್ನಿ ಡೈರೆಕ್ಟಾಗಿ ನಾವು KFC ಮೀಟ್ ಮಾಡೋಣ. ಫೈನಲಿ ಈ ಬಿಸಿಲಲ್ಲಿ ಹೆಂಗೋ ಕಷ್ಟಪಟ್ಕೊಂಡು ನಾವು ಸೇಲಂ ರೀಚ್ ಆದ್ವಿ. ಸೇಲಂ ರೀಚ್ ಆಗಿದ ತಕ್ಷಣ ನಾವು ಮಾಡಿದ ಮೊದಲನೇ ಕೆಲಸ, ಎಲ್ಲರೂ ಒಂದು ಕಡೆ ನಿಲ್ಲಿಸಿ ಎರಡು ಎಳ್ನೀರು ಕೊಡ್ತೀವಿ. ಎಳ್ನೀರು ಕುಡ್ಕೊಂಡು ಇನ್ನು ಸ್ವಲ್ಪ ಹಂಗೆ ಮುಂದೆ ಬಂದರೆ ಲೆಫ್ಟಲ್ಲಿ KFC ಕಾಣಿಸುತ್ತೆ ನೋಡಿ. ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬಂದ್ರಿ. ಯೂಟರ್ನ್ ಮಾಡಿಕೊಂಡು ಇಲ್ಲಿ ಫುಲ್ ನೆರಳಿತ್ತು ಅಂತ ನಾವು ಗಾಡಿನ ಫುಲ್ಲು ನೆರಳಲ್ಲಿ ಪಾರ್ಕ್ ಮಾಡಿ ಗಾಡೀಲಿರೋ ಐಟಮ್ಸ್ ಎಲ್ಲ ಎತ್ಕೊಂಡು KFC ಒಳಗೆ ಹೋದ್ವಿ. ಫುಲ್ಲು ಬಿಸಿಲು ರೈಡ್ ಆದಮೇಲೆ ಒಂದು ಪಾಪ್ಕಾರ್ನ್, ಬಂದಿರೋ ರೀಸನ್ ವಾಶ್ರೂಮ್ಗೆ ತೊಗೊಂಡಿರೋದೊಂದು ಪಾಪ್ಕಾರ್ನ್. ವಾಶ್ರೂಮ್ ಯೂಸ್ ಮಾಡೋಕೆ 400 ರೂಪಾಯಿ KFCಲಿ. ಇನ್ನು KFCಲಿ ಪಾಪ್ಕಾರ್ನ್ ತಿಂದ್ಕೊಂಡು ಹಾಗೆ ರೈಡ್ನ ಕಂಟಿನ್ಯೂ ಮಾಡಿದ್ರೆ ಮುಂದೆ ಬಂದರೆ ಫುಲ್ಲು ಲೆಫ್ಟು ರೈಟು ಫುಲ್ ಎರಡು ಕಡೆ ನೋಡಿ, ಇದು ಕಾವೇರಿ ನೀರು. ಇನ್ನು ಜಾಸ್ತಿ ಲೇಟ್ ಮಾಡೋದು ಬೇಡ, ಇಲ್ಲಿಂದ ನಾವು ನೆಕ್ಸ್ಟು ಕನ್ನೂರಲ್ಲಿ ಸ್ಟಾಪ್ ತೊಗೊಳ್ತೀವಿ. ಕನ್ನೂರಲ್ಲಿ ಸ್ಟಾಪ್ ತೊಗೊಂಡಿದ್ದಾದ್ಮೇಲೆ ನನ್ನದು ಮೈಕ್ ಸರೋಗುತ್ತೆ, ಅಲ್ಲಿಂದ ಕಂಟಿನ್ಯೂ ಮಾಡೋಣ ಬನ್ನಿ. ನಾನು ಇವಾಗ ಎಷ್ಟು ಹರ್ಟ್ ಆಗಿದ್ದೀನಿ ಅಂತ ಸೀರಿಯಸ್ಲಿ ಹೇಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಹರ್ಟ್ ಆಗಿದ್ದೀನಿ. ರಾತ್ರಿ ಪಂಚರ್ ಅಂಗಡಿಯವನ್ನ ಎಬ್ಬರಿಸೋದ್ರು, ಅದಾದಮೇಲೆ ಒಂದು ಆಡಿಯೋನೂ ರೆಕಾರ್ಡ್ ಆಗಿಲ್ಲ. ಕನ್ನೂರಲ್ಲಿದ್ದೀರಿ ಈಗ, ಆಲ್ಮೋಸ್ಟ್ ಅಲ್ಲಿಂದ 200 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀವಿ, ಒಂದು ಆಡಿಯೋನೂ ರೆಕಾರ್ಡ್ ಆಗಿಲ್ಲ. ಸರಿ ಹೋಗ್ಲಿ ಬಿಡಿ, ಇದರಿಂದ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಈಗ ಕನ್ನೂರಲ್ಲಿ ಊಟ ತಿನ್ನೋದಕ್ಕೆ ಹೋಗ್ತಿದ್ದೀವಿ, ಯಾವುದೋ ವೇಣು ಹೋಟೆಲ್ ಅಂತ ಅಂದ. ಎಕ್ಸಾಕ್ಟಾಗಿ ನನಗೆ ಅದು ನೇಮ್ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ವೇಲು ಬಿರಿಯಾನಿ, ಡಿಂಡಿಗಲ್ ವೇಲು ಬಿರಿಯಾನಿ ರೆಸ್ಟೋರೆಂಟಲ್ಲಿದ್ದೀವಿ. ಇದೇ ರೆಸ್ಟೋರೆಂಟು. ನಮ್ಮ ವೆಹಿಕಲ್ಸ್ ಎಲ್ಲ ಇಲ್ಲೇ ಪಾರ್ಕ್ ಇದೆ. ನಮ್ಮ GSA ಎಲ್ಲಿದೆ, ಹಿಮಾಲಯ ಎಲ್ಲಿದೆ, ಟ್ರಯಾಂಪ್ ಲಾಸ್ಟಲ್ಲಿದೆ. ಒಳಗೆ ನೋಡೋಣ ಬನ್ನಿ. ಹಂಗೆ ಫುಲ್ AC. ಮಣಿ, ಈ ಫೋನ್ ಬಿಟ್ಟು ಐರನ್ ಮಾಡ್ಕೊಂಡು ಯಾವ್ದಾರ ಬಟ್ಟೆ ಐರನ್ ಗಿರನ್ ಮಾಡಂಗಿದ್ರೆ ಮಾಡ್ಕೋ. ಡಿಂಡಿಗಲ್ ವೇಲು ಬಿರಿಯಾನಿ, ಇದು ಮಟನ್ ಯಾವುದೋ ಗೊತ್ತಿಲ್ಲ. ಇದು ಮಟನ್, ಇದು ಚಿಕನ್. ಅವ್ರಿಗೆ ಟೇಸ್ಟ್ ಸೇಮ್ ತಲಕಪಟ್ಟಿ ಬೆಂಗಳೂರು, ಸೇಮ್ ಟೇಸ್ಟ್. ಚಿಕನ್ ತಂದೂರಿ. ಏನು ಕ್ರೇಜಿ ಎಂಟ್ರಿ ಗುರು ಇದು. ಈ ಟೋಲ್ಗೂ ಹಿಂದೆ ಇರೋ ಆ ನೇಚರ್ದು ಏನಿದೆ ನೋಡಿ, ಆ ಬೆಟ್ಟ ನೋಡಿ ಏನಿದೆ, ಸೇಮ್ ಈ ಪೇಂಟಿಂಗ್ ಮಾಡ್ತಾರಲ್ವಾ, ಸೇಮ್ ಪೇಂಟಿಂಗ್ ಇದ್ದಂಗಿದೆ ಅದು. ಏನಿದೆ, ನೆಕ್ಸ್ಟ್ ಲೆವೆಲ್ ಗುರು, ನೆಕ್ಸ್ಟ್ ಲೆವೆಲ್. ಬಾ ಒಂದು ಸೆಕೆಂಡ್ ಈ ಕಂಪ್ಲೀಟ್ ಬಿಸಿಲಿಂದ ಶೇಡಿಗೆ ಬಂದಿರೋ ಫೀಲ್ ಆಗೋಯ್ತು. ಈ ಬೆಟ್ಟ ಸೂರ್ಯನ ಬ್ಲಾಕ್ ಮಾಡ್ತಾ ಇದೆ, ಈ ಥರ ರೈಟ್ ಸೈಡ್ ಇರೋದು. ಒಂದು ಸೆಕೆಂಡ್ ಸಮ್ಮರಿಂದ ವಿಂಟರ್ಗೆ ಬಂದಿರೋ ಫೀಲ್ ಆಗೋಯ್ತು ನನಗೆ. ನೋಡಿ ಸ್ಕೂಲ್ ಮಕ್ಕಳು ಏನಂತಾರೆ, ಅದು ನೋಡೋದಕ್ಕೆ ಖುಷಿ. ಅವ್ರ ಮುಖದಲ್ಲೇ ಎಷ್ಟು ನಗು ಇತ್ತು ಗೊತ್ತಾ, ಅವ್ರು ಬಾಯ್ ಮಾಡ್ಬೇಕಂದ್ರೆ. ನಮ್ಮನ್ನ ನೋಡಿ ಯಾರಾದ್ರೂ ಖುಷಿ ಪಟ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ. ಇಲ್ಲಿ ವ್ಯೂ ನೋಡಿ, ಹಿಂಗೆ ದಾರಿ ಉದ್ದಕ್ಕೂ ಇದ್ಬಿಟ್ರೆ ಆ ಸ್ವರ್ಗ ಗುರು. ಈ ವ್ಯೂ ನೋಡಿ ಏನ್ ಸಕ್ಕತ್ತಾಗಿದೆ ಯಪ್ಪ. ನಾನು ಒಂಥರ ಕಣ್ಣು ಏನಂತಾರೆ, ಹಿಪ್ನೋಟೈಸ್ ಮಾಡ್ತಾರಲ್ವಾ, ಆ ತರ ಫೀಲ್ ಆಯ್ತು ನನಗೆ. ಅದು ಇಷ್ಟೊತ್ತು ಯೆಲ್ಲೋ ಕಲರ್ ಜಿಬ್ರಾ ಇದ್ರ ಮೇಲೆ ಅದೇನಕ್ಕೆ ಹಾಕಿದಾರೋ ಅಂತ ಗೊತ್ತಿಲ್ಲ, ಆ ತರ ಹಿಪ್ನೋಟೈಸ್ ಆಯ್ತು ನನಗೆ. ಇದು ವ್ಯೂ ನೋಡಿ ಏನ್ ಕ್ರೇಜಿ ಇದೆ ಗುರು. ವ್ಯೂ ಸೆಕ್ಸಿ ಗುರು.
ಏನಕ್ಕೆ ಹಂಗೆ ಹಾಕಿದಾರೆ ಅಂತಾನೆ ಗೊತ್ತಿಲ್ವಲ್ಲ. ಫಸ್ಟ್ ಟೈಮ್ ನೋಡಿದ್ ನಾನು. ನನ್ನ ಕಣ್ಣು ಈ ಈ ತರ ಅಲ್ಲಾಡ್ತಾ ಇತ್ತು, ನನಗೆ ಸ್ಟೇಬಲ್ ಆಗೇ ಇರ್ಲಿಲ್ಲ ನನ್ನ ಐಬಾಲ್ಸ್, ಆ ತರ ಆಗೋಯ್ತು. ಎಲ್ಲಾ ಟೋಲಲ್ಲೂ ಟೋಲ್ ಬೂತ್ ಅಂತ ಹಾಕಿದ್ರೆ, ಈ ಟೋಲ್ ಬೂತ್ ಅಲ್ಲಿ ರೋಡಲ್ಲಿ ಫೀಸ್ ಕಲೆಕ್ಷನ್ ಬೂತ್ ಅಂತ ಹಾಕಿದ್ದಾರೆ ಬೋರ್ಡ್ಗಳಲ್ಲಿ. ಕಾಮಿಡಿ ಅನಿಸ್ತು ನೋಡಿ ನನಗೆ. ಮೇ ಬಿ ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಇರ್ಬೋದೇನೋ ಮಧುರೈ, ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ. ಗೊತ್ತಪ್ಪ. ಬಟ್ ಆ ವ್ಯೂ ಸಿಕ್ಕಲ್ಲ. ಈ ಫುಲ್ ಬ್ರಿಡ್ಜ್ ಮೇಲೆ ಟ್ರೈನ್ ಐತೆ, ಕಂಪ್ಲೀಟ್ ವಾಟರ್ ಬ್ರಿಡ್ಜ್. ನಿಧಾನಕ್ಕೆ ಹೋಗ್ತಾ ಐತೆ ಟ್ರೈನು. ಏನೂ ಇಲ್ಲ ನಿಲ್ಸಕ್ಕೆ ಇಲ್ಲಿ. ರೋಡ್ ಪಕ್ಕದಲ್ಲಿ ಕಾಡು, ಹಂಗೈತೆ ರೋಡ್ ಇದು. ಅಂದ್ರೆ ದೊಡ್ಡದಾಗೈತೆ. ಇರು ಮಣಿ ಮಾಡ್ತಾವನೆ. ನಮಗೆ ಮುಂದೆ ನಿಲ್ಸೋದಕ್ಕೆಲ್ಲೂ ಸ್ಟಾಪ್ ಸಿಗಲಿಲ್ಲ. ಮುಂದೆ ಹೋದ್ಮೇಲೆ ಲೆಫ್ಟಲ್ಲಿ ಒಂದು ಬೇಕ್ರಿ ಸಿಕ್ತು. ಆ ಬೇಕ್ರಿ ಹತ್ರ ಸ್ಟಾಪ್ ತೊಗೊಂಡ್ವಿ. ಹಂಗೆ ಅಲ್ಲಿ ಡ್ರೋನ್ ಶಾಟ್ಸ್ ಹಿಡಿದ್ದೀನಿ. ಆ ಡ್ರೋನ್ ಶಾಟ್ಸ್ನ ಇವಾಗ ಎಂಜಾಯ್ ಮಾಡಿ. ಜಸ್ಟ್ ಈಗ ಒಂದು 10 ಕಿಲೋಮೀಟರ್ಸ್ ಆಗಿರಬಹುದು, ಮಧುರೈಯಿಂದ ರಾಮೇಶ್ವರಂ ರೋಡ್ ಕನೆಕ್ಟ್ ಆಯ್ತು. ಒಂದು ದೊಡ್ಡ ಸರ್ಕಲ್ ಇತ್ತು, ಒಂದು 12 ಇದಿತ್ತು ಡಿವಿಷನ್ಸ್ ಆ ಸರ್ಕಲ್ ಅಲ್ಲಿ. ಅಷ್ಟು ದೊಡ್ಡ ಸರ್ಕಲ್, ಒಂದೊಂದು ಡಿವಿಷನ್ ಅಲ್ಲೂ 4 ಜನ ಪೊಲೀಸ್ ಅವರು ಇದ್ರು. ಹಂಗೆ ಆ ರೋಡಲ್ಲಿ ಬಂದ್ರೆ ಇಲ್ಲಿ ತುಂಬಾ ಪ್ರೈವೇಟ್ ಬಸ್ಸಸ್ ಇತ್ತು. ಇಲ್ಲಿ ಈ ಪ್ರೈವೇಟ್ ಬಸ್ಸಸ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದಾರೆ ಜನ ಯಾವ ತರ ಡೋರಲ್ಲಿ ನೇತಾಡಿದ್ದಾರೆ. ಒಂದೊಂದು ಡೋರಲ್ಲಿ ಕಮ್ಮಿ ಅಂದ್ರೆ 6-7 ಜನ ಒಂದೊಂದು ಡೋರಲ್ಲಿ. ಈ ತರ ಒಂದು 20-30 ಬಸ್ ಪಾಸ್ ಆಯ್ತು ಇವಾಗ ನನಗೆ. ಫೈನಲಿ ರಾಮೇಶ್ವರಂ ಎಂಟ್ರಿ. ಫುಲ್ ಲೆಫ್ಟ್ ರೈಟ್ ಫುಲ್ 360 ಡಿಗ್ರಿ ವಾಟರ್. ಸೆಂಟ್ರಲ್ ಬ್ರಿಡ್ಜ್ ಅಲ್ಲಿ ಹೋಗ್ತಾ ಇದ್ದಾರೆ. ಕೌಚ್ ಸ್ಮೆಲ್ಲು. ಬೆಳಗ್ಗೆ ಬಂದು ಪೀಸ್ಫುಲ್ ಆಗಿ ಇನ್ನೊಂದು ಸ್ಟ್ರೆಚ್ ಹೊಡಿಬೇಕು ಈ ರೋಡು. ಇವಾಗ ಏನೋ ಕಾಣಿಸಲ್ಲ, ಇಲ್ಲಿ ನೀರೈತೆ ಅಂತಾನು ಯಾರಿಗೂ ಗೊತ್ತಾಗಲ್ಲ. ಫೈನಲಿ ರಾಮೇಶ್ವರಂ ಎಂಟ್ರಿ. 9:30 ಟೈಮು. ಇಲ್ಲಿಂದ ನಾವು ಬುಕ್ ಮಾಡಿರೋ ರೆಸಾರ್ಟ್ಗೆ ಒಂದು 2-3 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ಇನ್ನು ನೈಟ್ ಇನ್ನೆಲ್ಲೂ ಊಟ ಸಿಗಲ್ಲ, ರೆಸಾರ್ಟಲ್ಲಿ ಊಟ ಇರಲಿಲ್ಲ ಅಂತ ಇಲ್ಲಿ ನಾವು ಊಟ ಬುಕ್ ಮಾಡೋಣ ಅಂತ ಇಲ್ಲಿ ಬಂದ್ರಿ. ಪರೋಟ, ಬಿರಿಯಾನಿ, ಚಿಕನ್ನು, ಮಟನ್ ಎಲ್ಲ ಇತ್ತು. ನಮ್ಗೆ ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡಿಕೊಂಡು ಇಲ್ಲಿಂದ ನಮಗೆ ನೆಕ್ಸ್ಟ್ ಇನ್ನು ರೆಸಾರ್ಟ್ಗೆ ಹೋಗಿ ಇನ್ನು ರೆಸಾರ್ಟಲ್ಲಿ ಕಂಟಿನ್ಯೂ ಮಾಡೋಣ ಬನ್ನಿ. ಫೈನಲಿ ಅರೈವ್ಡ್ ಅಟ್ ಓಷನ್ ಬೀಚ್ ರೆಸಾರ್ಟ್. ಮುಂದ್ಗಡೆ ಫುಲ್ ಬೀಚ್, ಅಪೋಸಿಟಲ್ಲಿರೋ ಫುಲ್ ಬೀಚ್. ನಮ್ಮ ರೆಸಾರ್ಟ್ ರೂಟಿಂಗ್ ಹೋಗಬೇಕು. ಬೆಳಗ್ಗೆ ತೋರಿಸ್ತೀನಿ ಯಾವ ಥರ ಇದೆ ಲೊಕೇಶನ್ ಅಂತ. ಇವಾಗ ಏನೂ ಕಾಣಿಸೋದು ಇಲ್ಲ ನಿಮಗೆ, ನನಗೆ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ. ವಿಡಿಯೋ ರೂಮ್ ನಂಬರ್ ಇನ್ನೂ ಯಾವುದಂತ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ರೆಸಾರ್ಟ್ ಇದೆ. ಮೇ ಬಿ ಕಲರ್ಫುಲ್ ಆಗಿದೆ. ಫುಲ್ ಪಾರ್ಟಿ ಮಾಡ್ತಾವ್ರೆ ಇಲ್ಲಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ. ಮತ್ತೆ ಸಿಗೋಣ ನಾಳೆಯ ಸಂಚಿಕೆ ಜೊತೆ. ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್.